ನಿಮ್ ಬಗ್ಗೆ ನೀವು ತಿಳ್ಕೊಳ್ಳೋಕೆ ರೆಡಿನಾ? ಫ್ರೆಂಡ್ಸ್, ನಿಮ್ಗೆಲ್ಲ ಒಂದು ವಿಷಯ ಗೊತ್ತಿರ್ಬೋದು. ನಮ್ಮ ಫೇವ್ರೆಟ್ ಬ್ಲಡ್ ಗ್ರೂಪ್ ಇರ್ಬೋದು, ಇಲ್ಲ ನಮ್ಮ ಫೇವ್ರೆಟ್ ಕಲರ್ ಇರ್ಬೋದು, ನಮ್ಮ ಫೇವ್ರೆಟ್ ಅನಿಮಲ್ ಇರ್ಬೋದು, ಮತ್ತೆ ಇನ್ನೂ ಇತರೆ ವಿಷಯಗಳಿಂದ ನಮ್ಮ ವ್ಯಕ್ತಿತ್ವ ಮತ್ತೆ ಸ್ವಭಾವವನ್ನ ನಾವು ಕಂಡುಹಿಡಿಬಹುದು. ಅದಕ್ಕೆ ಪರ್ಸನಾಲಿಟಿ ಟೆಸ್ಟ್ ಅನ್ಬೋದು, ಇಲ್ಲ ಸೈಕಾಲಜಿ ಟೆಸ್ಟ್ ಅಂತ ಅನ್ಬೋದು. ಅದೇ ರೀತಿ ಇವತ್ತು ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ. ನಿಮ್ಮ ಫೇವ್ರೆಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವ ಮತ್ತೆ ಸ್ವಭಾವವನ್ನ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಿಂದೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಏನು ಅಂತಂದ್ರೆ, ಇವಾಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ. ಅದರಲ್ಲಿ 10 ಬಾಗಿಲಿರುತ್ತೆ. ನೀವು ಯಾವುದಾದ್ರೂ ಒಂದು ಬಾಗಿಲನ್ನ ಚೂಸ್ ಮಾಡಬೇಕು. ಆದರೆ ಕಂಡೀಷನ್ ಇದೆ. ಏನು ಅಂತಂದರೆ, ನೀವು ತುಂಬ ಟೈಮ್ ತೊಗೊಳೋಂಗಿಲ್ಲ. 5 ಸೆಕೆಂಡ್ ಅಷ್ಟು ಬೇಗ ಟಕ್ ಅಂತ ನಿಮ್ಗೆ ಯಾವುದು ನಿಮ್ಮ ಕಣ್ಣಿಗೆ ಅಟ್ರಾಕ್ಟ್ ಮಾಡುತ್ತೋ, ನಿಮ್ಮ ಮನಸ್ಸಿಗೆ ಅಟ್ರಾಕ್ಟ್ ಮಾಡುತ್ತೋ, ನಿಮ್ಗೆ ಇಷ್ಟ ಆಗುತ್ತೋ ಒಂದು ಬಾಗಿಲನ್ನ ಚೂಸ್ ಮಾಡಿ. ಚೂಸ್ ಮಾಡಾದ್ಮೇಲೆ ಆ ನಂಬರ್ ಇರುತ್ತೆ ಪಕ್ಕದಲ್ಲಿ, ಎಷ್ಟನೇ ನಂಬರು ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, 10 ಸೆಕೆಂಡ್ ಕೊಡ್ತೀನಿ. 10, 9, 8, 7, 6, 5, 4, 3, 2, 1 ಸ್ಟಾಪ್. ಅದು ಸರಿ, ನಿಮ್ಮ ಫೇವ್ರೆಟ್ ಬಾಗಿಲು ಯಾವುದು ಅಂತ ಸೆಲೆಕ್ಟ್ ಮಾಡಿದ್ರಾ? ಸೆಲೆಕ್ಟ್ ಮಾಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ನಂಬರ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಇವಾಗ ನಿಮ್ಮ ವ್ಯಕ್ತಿತ್ವ ಮತ್ತೆ ಸ್ವಭಾವವನ್ನ ತಿಳ್ಕೊಳ್ಳೋಣ, ಬನ್ನಿ. ಫಸ್ಟ್ ಬಾಗಿಲು. ನೀವು ಆರಿಸ್ಕೊಂಡಿರೋದು ಕಿಟಕಿಗಳಿದ್ದಂತಹ ಈ ನೀಲಿ ಬಾಗಿಲನ್ನ. ಇಲ್ಲೇ ನೀವು ಒಳಗಡೆ ನಿಂತ್ಕೊಂಡು ಹೊರಗೇನಾಗ್ತಾ ಇತ್ತು ಅದನ್ನೆಲ್ಲ ನೋಡ್ಬೋದು. ನಿಮ್ಮ ಮನಸ್ಸು ಒಂದು ಬಿಚ್ಚಿಟ್ಟ ಪುಸ್ತಕದ ಹಾಗೆ. ತಮಾಷೆನ ಬಹಳ ಇಷ್ಟಪಡ್ತೀರಾ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀರಾ, ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡ್ತೀರಾ, ಭಾವನೆಗಳನ್ನ ಮುಚ್ಚಿಟ್ಕೊಳ್ಳೋ ಗುಣದವರಲ್ಲ. ಎಲ್ಲಾ ಕಡೆ ಸುತ್ತಾಡೋದು, ಹೊಸ ಹೊಸ ಜನರನ್ನ ಭೇಟಿಯಾಗೋದು, ಹೊಸ ಹೊಸ ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಳ್ಳೋದು ನಿಮಗೆ ಬಹಳ ಇಷ್ಟ. ಬೇರೆಯವ್ರ ಮೇಲೆ ನಿಮಗಿರೋ ಕಾಳಜಿಯಿಂದ ಎಲ್ಲರೂ ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡೋಕೆ ಇಷ್ಟಪಡ್ತಾರೆ. ಅಲ್ಲದೆ ನಿಮ್ಮ ಮನೆ ಮತ್ತು ಮನಸ್ಸನ್ನು ಸಹ ಇಷ್ಟಪಡ್ತಾರೆ. ಸೆಕೆಂಡ್ ಬಾಗ್ಲು. ನೀವು ಹೆಂಡತಿ ನೋಡೋಕೆ ಒಂದು ಚಿಕ್ಕ ಕಿಂಡಿ ಸಹ ಇಲ್ದಿರೋ ಕಪ್ಪು ಬಾಗಿಲನ್ನ ಸೆಲೆಕ್ಟ್ ಮಾಡಿದ್ದೀರಾ. ಇದೇನ್ ಹೇಳುತ್ತೆ ಅಂತಂದ್ರೆ, ನೀವು ಸರಳ ಹಾಗೂ ಸಾಧಾರಣ ವ್ಯಕ್ತಿ. ಜನ ನಿಮ್ಮೇಲೆ ಹೆಚ್ಚು ಗಮನ ಹರಿಸೋದು ನಿಮ್ಗಿಷ್ಟ ಆಗಲ್ಲ. ಕರ್ತವ್ಯ ನಿಷ್ಠೆ ತುಂಬಾನೇ ಇದೆ. ಕೆಲ್ಸದ ಮೇಲೆ ಎಲ್ಲಿಲ್ಲದ ಶ್ರದ್ಧೆ, ಭಕ್ತಿ. ಗುರಿ ಸಾಧಿಸಬೇಕಾದ ಕೆಲಸಗಳನ್ನೆಲ್ಲ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ಮಾಡ್ತೀರಾ. ಇದರ ಬಗ್ಗೆ ನಿಮಗೆ ಬಹಳ ಹೆಮ್ಮೆ ಇದೆ. ಜೀವನನ ಆರಾಮಾಗಿ ತಗೊಳ್ಳಿ, ನಿಜವಾಗ್ಲೂ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. 3ನೇ ಬಾಗ್ಲು. ನೀವು ವಿನ್ಯಾಸಗೊಂಡಿರೋ ಕಿತ್ತಳೆ ಬಣ್ಣದ ಬಾಗಿಲನ್ನ ಆರಿಸ್ಕೊಂಡಿದ್ದೀರಾ. ಇದೇನ್ ಹೇಳುತ್ತೆ ಅಂದ್ರೆ, ನೀವು ಒಬ್ಬ ಭಿನ್ನ ಮತ್ತು ಬೇರೆಯವರಿಗೆ ಮಾದರಿಯಾದಂತಹ ವ್ಯಕ್ತಿ ಅನ್ನೋದನ್ನ ತಿಳಿಸ್ಕೊಡುತ್ತೆ. ನಿಮ್ಮನ್ನ ಮರೆಯಕ್ಕಾಗ್ಲಿ ಕಳ್ಕೊಳಕ್ಕಾಗ್ಲಿ ಯಾರಿಗೂ ಇಷ್ಟ ಆಗಲ್ಲ. ನೀವು ಬೇರೆ ಬೇರೆ ಪ್ರತಿಭೆಗಳನ್ನ ಹೊಂದಿದವರು. ನಿಮಗೆ ಕಲೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ನೀವು ಯಾವಾಗ್ಲೂ ಆಕಾಶದಾಗೆ ತೇಲ್ಕೊಂಡಿರ್ತೀರಾ. ಇದರಿಂದ ನಿಮಗೆ ವಾಸ್ತವವನ್ನ ಸ್ವಲ್ಪ ಜೀರ್ಣಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. 4ನೇ ಬಾಗ್ಲು. ನೀವು ಆರಿಸ್ಕೊಂಡಿರೋದು ಪುರಾತನ ಶೈಲಿಯಲ್ಲಿರೋ ಗಾಢ ಹಸಿರು ಬಣ್ಣದ ಬಾಗ್ಲು. ನಿಮ್ಮ ಆಸಕ್ತಿ ಹೆಚ್ಚು ಕಲೆ, ಸಂಗೀತ, ಬರಹಗಾರ ಅಥವಾ ಶಿಲ್ಪಕಾರರ ತರ ಬಹಳ ಸೃಜನಾತ್ಮಕವಾಗಿರ್ತೀರ. ನಿಮ್ಮದು ಚಂಚಲ ಮನಸ್ಸು. ಒಂದು ಕ್ಷಣ ಎಲ್ಲರ ಜೊತೆಗೆ ಸೇರಿ ಸಂತೋಷದಿಂದಿದ್ರೆ, ಇನ್ನೊಂದು ಕ್ಷಣ ಒಬ್ಬರೇ ಇರಬೇಕು ಅಂತೀರಾ. ನಿಮ್ಗೆ ಎಷ್ಟು ಕಷ್ಟ ಆದ್ರೂ, ಯಾವುದೇ ಚಿಂತೆ ನಿಮ್ಮನ್ನ ಕಾಡ್ತಾ ಇದ್ರು ಬೇರೆಯವ್ರ ಮುಂದೆ ಅದನ್ನ ತೋರಿಸ್ಕೊಳ್ಳೋಕಿಲ್ಲ. 5ನೇ ಬಾಗ್ಲು. ನೀವು ಇಷ್ಟಪಟ್ಟಿದ್ದು ಅರ್ಧಚಂದ್ರಾಕೃತಿ ಇರುವಂತಹ ನೇರಳೆ ಬಣ್ಣದ ಬಾಗಿಲು. ಇದು ಘನತೆ, ಗೌರವ, ಬುದ್ಧಿವಂತಿಕೆ ಹಾಗೆಯೇ ಸೃಜನಶೀಲತೆಯನ್ನ ತೋರಿಸಿಕೊಡುತ್ತೆ. ನೀವು ಜನರ ಬೆಂಬಲನ ಎದುರು ನೋಡ್ತೀರಾ. ನಿಮಗೆ ಬೆಂಬಲ ಸಿಗ್ಬೇಕು. ತುಂಬಾ ಜನ ನಿಮ್ ಜೊತೆ ಬೆರಿಬೇಕು ಅಂತ ಇಚ್ಛಿಸ್ತೀರಾ. ಕೆಲ್ಸನೆಲ್ಲ ತುಂಬಾ ಶ್ರದ್ಧೆಯಿಂದ ನಿಮ್ಮ ಶಕ್ತಿ ಮೀರಿ ಮಾಡ್ತೀರಾ. ಯಾವಾಗ್ಲೂ ಮಾಡೋ ಕೆಲ್ಸದಲ್ಲಿ ಹೊಸದೇನಾದ್ರೂ ಇದ್ರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಕೆಲ್ಸದಲ್ಲಿ ಎಷ್ಟು ಮುಳುಗಿರ್ತೀರಾ ಅಂದ್ರೆ, ಆ ಕೆಲ್ಸ ಮಾಡ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ. 6ನೇ ಬಾಗಿಲು. ನಿಮ್ಮ ಲಕ್ಷ್ಯ ಬಂಗಾರದಿಂದ ಅಲಂಕರಿಸಿದ ಮತ್ತು ಪೋಸ್ಟ್ ಬಾಕ್ಸ್ ಇರೋ ಕೆಂಪು ಬಾಗಿಲಿನ ಕಡೆಗೆ ಹೋಗಿದೆ. ನೀವು ತುಂಬಾನೇ ಆತ್ಮವಿಶ್ವಾಸ ಇಟ್ಕೊಂಡಿರೋ ವ್ಯಕ್ತಿ. ವಿಷಯಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸೋ ಸ್ವಭಾವದವರು. ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ಬೇಕು, ಬೇರೆಯವ್ರು ನನ್ನ ಬಗ್ಗೆ ಏನ್ ಅನ್ಕೊಂತಾರೋ ಅಂತ ತಲೆ ಕೆಡಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಎಲ್ರು ನಿಮ್ಮನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ಬೇಕನ್ನೋದು ನಿಮ್ಗಿಷ್ಟ. ಎಲ್ಲಾ ಸತಿ ಬೇರೆಯವ್ರನ್ನ ಸಂತೋಷ ಪಡಿಸೋದ್ರ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳ ಕಡೆಗೂ ಸ್ವಲ್ಪ ಲಕ್ಷ್ಯ ಕೊಡ್ರಿ. 7ನೇ ಬಾಗಿಲು. ನೀವು ಶಾಂತ ಸ್ವಭಾವದ ಭಾವಜೀವಿ. ಅದಕ್ಕೆ ನೀವು ಏನು ಸಿಂಗರಿಸದೇ ಇರೋ ಸರಳವಾದ
ಮರದ ಬಿಳಿ ಬಾಗಿಲನ್ನ ಮೆಚ್ಕೊಂಡಿದ್ದೀರಾ. ನಿಮ್ಗೆ ನಿಮ್ಗಿಂತ ಬೇರೆಯವ್ರದ್ದು ಅಥವಾ ನಿಮ್ಮ ಸ್ನೇಹಿತರ ಆರೋಗ್ಯ ಸುರಕ್ಷತೆ ಬಗ್ಗೆ ಬಹಳ ಕಾಳಜಿ ಇರುತ್ತೆ. ಅದು ಬಹಳ ಮುಖ್ಯವಾಗಿರುತ್ತೆ. ನೀವು ಇಷ್ಟಪಟ್ಟವರಿಗೋಸ್ಕರ ಎಂತ ತ್ಯಾಗಕ್ಕಾದ್ರೂ ತಯಾರಾಗಿರ್ತೀರಾ. ನಿಮ್ಮ ಸುತ್ತಮುತ್ತ ಇರೋ ವಸ್ತುಗಳ ಮೇಲೂ ನಿಮಗೆ ಭಾವನಾತ್ಮಕ ಸಂಬಂಧ ಬೆಸ್ಕೊಂಡ್ಬಿಟ್ಟಿರುತ್ತೆ. 8ನೇ ಬಾಗಿಲು, ಕಡು ನೀಲಿ ಬಣ್ಣದ ಬಾಗಲ್ನ ನೀವು ಇಷ್ಟಪಟ್ಟಿದ್ದೀರಾ. ಇದು ಏನ್ ಹೇಳುತ್ತೆ ಅಂದ್ರೆ ನಿಮಗೆ ಹೆಚ್ಚಿನ ಉತ್ಸಾಹ, ಯಾವಾಗ್ಲೂ ಸಂತೋಷದಿಂದ ಇರಕ್ಕೆ ಇಚ್ಛೆ ಪಡ್ತೀರಾ. ನಿಮಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ. ಎಷ್ಟೊಂದ್ಸಲ ನೀವು ಮಾಡ್ಬೇಕಾದ ಕೆಲ್ಸದ ಮೇಲೆ ಇದು ಪರಿಣಾಮ ಬೀರುತ್ತೆ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ನೀವು ಮಾಡ್ಬೇಕಾದ ಕೆಲಸಗಳನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಡ್ತೀರಾ. 9ನೇ ಬಾಗಿಲು, ತಿಳಿ ಹಸಿರು ಬಣ್ಣದ ಬಾಗಿಲು ನಿಮ್ಮ ಗಮನಕ್ಕೆ ಬಂದಿದೆ. ಇದೇನ್ ಹೇಳುತ್ತೆ ಅಂದ್ರೆ ನೀವು ವಿಶ್ಲೇಷಣಾ ಶಕ್ತಿ ಇರೋರು, ಸಾಮಾನ್ಯವಾಗಿರೋಕೆ ಇಷ್ಟಪಡೋರು, ಜೀವನದಲ್ಲಿ ನೀವು ಹೆಚ್ಚು ನಿಯಮಗಳನ್ನ ಪಾಲಿಸೋರು, ಜೀವನನ ನೀವು ಪ್ರಾಕ್ಟಿಕಲ್ ಆಗಿ ನೋಡೋರು, ಯಾವುದೇ ತೊಂದರೆ ಎದುರಾದ್ರೂ ಸಮಾಧಾನದಿಂದ ಅದಕ್ಕೆ ಬೇಕಾದ ಪರಿಹಾರನ ಕಂಡ್ಕೊಳ್ಳೋರು, ಬೇರೆಯವ್ರಿಗೆ ಸಹಾಯ ಮಾಡೋಕೆ ಯಾವಾಗ್ಲೂ ಮುಂದೆ ಇರೋರು, ಅದೇ ರೀತಿ ಬೇರೆಯವರಿಂದ ನೀವು ಯಾವ ನಿರೀಕ್ಷೆಯನ್ನು ಇಟ್ಕೊಳ್ದೆ ಇರೋರು. ಹಾಗಾಗಿ ನಿಮ್ಮನ್ನ ಮೆಚ್ಚೋದು, ಸಂತೋಷ ಪಡಿಸೋದು ಸುಲಭ. 10ನೇ ಬಾಗಿಲು, ನೀವು ಆರಿಸಿರೋದು ಕಬ್ಬಿಣದ ಸೂಕ್ಷ್ಮ ಕೆಲಸಗಳಿರೋ, ಚಿಕ್ಕ ಚಿಕ್ಕ ಕಿಟಕಿಗಳಿರೋ ಗಟ್ಟಿಯಾದ ಮರದ ಬಾಗಲ್ಲ. ನೀವು ಹೊಂದಾಣಿಕೆಗೆ ಗೌರವ ಕೊಡೋರು, ಮನುಷ್ಯನ ಅಂದಚಂದಕ್ಕಿಂತ ಅವರ ಮನಸ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋರು. ನಿಮ್ಗೇನ್ ಬೇಕು ಅನ್ನೋದು ತುಂಬಾನೇ ಚೆನ್ನಾಗಿ ನಿಮಗ್ ಗೊತ್ತಿದೆ. ಅದನ್ನ ಪಡ್ಕೊಳ್ಳೋ ಹಠಕ್ಕೆ ಮೈ ಮೇಲೆ ಯಾವಾಗ್ಲೂ ತೊಂದ್ರೆನ ಎಳ್ಕೊಳಕ್ ಹೋಗ್ಬೇಡಿ. ನೀವು ಮಾಡೋಗ್ತಿರೋ ಕೆಲ್ಸ ನಿಮಗೆ ತೃಪ್ತಿ ಕೊಡ್ತಿಲ್ಲ ಅನ್ಸಿದ್ರು ಸುಧಾರಿಸ್ಕೊಂಡು ಹೋಗ್ಬೇಕನ್ನೋ ಜಾಯಮಾನದವರು ನೀವಲ್ಲ. ಇನ್ನೊಂದು ವಿಷಯ ಮರಿಬೇಡಿ, ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡ್ಕೋಬೇಕು, ಬೇರೆ ಯಾರು ಬರೋಕಿಲ್ಲ. ಓಕೆ ಫ್ರೆಂಡ್ಸ್, ಇದಾಯ್ತು ನಿಮ್ಮ ವ್ಯಕ್ತಿತ್ವ ಮತ್ತೆ ಸ್ವಭಾವನ ತಿಳಿಸೋ ಸೈಕಾಲಜಿ ಅಥವಾ ಪರ್ಸನಾಲಿಟಿ ಟೆಸ್ಟ್. ಅಂದ್ಹಾಗೆ ನಿಮ್ಮ ಫೇವ್ರೆಟ್ ಬಾಗಿಲ್ಗೂ ನಿಮ್ಮ ವ್ಯಕ್ತಿತ್ವ ಮತ್ತೆ ಸ್ವಭಾವಕ್ಕೂ ಎಷ್ಟು ಮ್ಯಾಚ್ ಆಯಿತು 100% ಅಲ್ಲಿ ಅನ್ನೋದನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾಳಿನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಂಜಿನಿ ಅಪ್ಡೇಟ್ಸ್.